ಸರ್ ಕೊಡಿಗೆಹಳ್ಳಿ, ವಾಟ್ ಅಬೌಟ್ ಕೊಡಿಗೆಹಳ್ಳಿ ಪೊಲೀಸರು? ಸರ್ ಅವರೆಲ್ಲ ಅಸ್ತ್ರಗಳು, ಅದನ್ನು ಬಳಸಂತವ್ರೆ ಬೇರೆ. ಈಗ FIR ಹಾಕಿದ್ದಾಯ್ತು, ಜೈಲಿಗೆ ಕಳಿಸಿದ್ದಾಯ್ತು. ತದನಂತರ ಬೇರೆಯವರ ಮುಖಾಂತರ ನಾವು ಮಾಡಿದ್ದಲ್ಲ, ಪ್ರೆಷರಿಂದ ಮಾಡಿದ್ದು ಅಂತ ಹೇಳಿದ್ದು ಆಯಿತು. ಸೊ ಇಂಥ ಪೊಲೀಸರಿಗೆ ನಾವು ಏನು ಹೇಳೋಕ್ಕಾಗತ್ತೆ ಸರ್? ಆಮೇಲೆ ಅಮಾಯಕರು ಅಂತ ಈಗ ರಿಲೀಸ್ ಆಗೋ ಟೈಮಲ್ಲಿ ಸರ್ ನಮ್ದೇನು ತಪ್ಪಿಲ್ಲ, ತುಂಬ ಪ್ರೆಷರ್ ಇತ್ತು, ತುಂಬ ದೊಡ್ಡವರು ಇದನ್ನ ಮಾಡಿಸಿದ್ರು, ನಾವೆಲ್ಲ ಅಮಾಯಕರು, ಜಸ್ಟ್ ಫ್ರಂಟ್ ಮ್ಯಾನ್ ಅಂತ ಹೇಳಿದ್ದುಂಟು. ಮಾತಾಡೋಣ ಅದ್ರ ಬಗ್ಗೆ. ಸೊ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ಎಲ್ಲಿಂದ ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮೇರಿ ಜೋಸೆಫ್ ಅಂತ, ರಿಟೈರ್ಡ್ ಟೀಚರ್, ಬನಶಂಕರಿ 3rd ಸ್ಟೇಜ್, ಡಿಸೋಜ ನಗರ. ಮೇಡಮ್ ಹೇಳಿ ಮೇಡಮ್. ನನ್ಗೆ ಲಾಯರ್ ಜಗದೀಶ್ ಸರ್ ಇಷ್ಟ. ಬಿಗ್ ಬಾಸ್ ಬಂದಿದ್ರಿ, ಓಪನ್ ಆಗಿ ಮಾತಾಡ್ತೀರಾ, ನಿಮ್ ನೇರ ನುಡಿ ಮನ್ಸಲ್ಲಿ ಅನ್ಸಿದ್ದನ್ನ ಹೇಳ್ತೀರಾ, ಕೆಟ್ಟದನ್ನ ಖಂಡಿಸ್ತೀರಾ. ನನ್ನ ಆಡ್ಸ್ ಆಫ್ ನಿಮ್ಗೆ ಸರ್, ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕೆಲವು ರಾಜಕಾರಣಿ ಬಗ್ಗೆ ಹೇಳಿದ್ರಿ, ಮತ್ತೆ ಸಂಗಮ ಮೇಕೆದಾಟು ಅಣೆಕಟ್ಟು ಬಗ್ಗೆ ಹೇಳಿದ್ರಿ, ಅದನ್ನ ನಾನು ಸ್ವಾಗತಿಸುತ್ತೇನೆ. ಆದ್ರೆ ಬೇರೆ ರಾಜಕಾರಣಿ ತರ ಅಲ್ಲ, DK ಶಿವಕುಮಾರ್ ಅವರು ಆನೆಸ್ಟ್ ಪರ್ಸನ್, ಅವ್ರು ಕೆಲಸ ಮಾಡ್ತಾರೆ. ಇವತ್ತು ಕನಕಪುರ ತಾಲೂಕಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಅಂದ್ರೆ ಅದು DK ಶಿವಕುಮಾರ್ ಇಂದ. ರೈತರಿಗೆ ತುಂಬಾ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಆದ್ರೆ ಪರ್ಸನಲ್ ಆಗಿ ನಾವು ರಾಜಕಾರಣಿ ಹೆಸರು ತರಬಾರ್ದು. ಆದ್ರೆ ನೀವು ಮೇಕೆದಾಟು ಬಗ್ಗೆ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೀನಿ. ನೀವು ಏನ್ ಇವಾಗ ಇದ್ದೀರೋ ಅದೇ ರೀತಿ ಇರ್ರಿ. ನಿಮ್ಗೆ 3 ವರ್ಷ ಮಗುವಿಂದ ಹಿಡಿದು 80 ವರ್ಷ ಮುಚ್ಚಿ ತನಕ ಫ್ಯಾನ್ಸ್ ಇದ್ದಾರೆ. ಬಿಗ್ ಬಾಸ್ ಅಲ್ಲಿ ನೀವು ಮತ್ತೆ ಬರ್ಬೇಕಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ, ಆದ್ರೆ ನಿಮ್ನ ಕರ್ಕೊಂಡ್ ಬರ್ಲಿಲ್ಲ. ಅದಕ್ಕೆ ವಿಷಾದ ಇದೆ. ಮತ್ತೊಮ್ಮೆ ಚಾನ್ಸ್ ಸಿಕ್ಕಿದ್ರೆ ನೋಡಿ. ಆದ್ರೆ ಶತ್ರುಗಳು ನಿಮ್ ಬೆನ್ನಿಂದ ಇದ್ದಾರೆ, ಆದ್ರೆ ಎಚ್ಚರಿಕೆಯಿಂದ ಮುಂದಿದ್ರಿ. ನೀವು ನ್ಯಾಯಕ್ಕೂ ಪರವಾಗಿ ಹೋರಾಡುವಾಗ ನಿಮ್ಗೆ ಶತ್ರುಗಳು ಜಾಸ್ತಿ ಇರ್ತಾರೆ, ನೀವ್ ಹೇಳ್ದಂಗೆ ಇದ್ದಾರೆ. ಆದ್ರೆ ನಮ್ಮ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ ಮೇಲಿರುತ್ತೆ. ಮುಂದೆ ನುಗ್ಗಿ ಒಳ್ಳೆಯ ಪರವಾಗಿ ನಿಲ್ಲಿ. ನೀವು ರಾಜಕಾರಣಕ್ಕೆ ಬಂದು ನಮ್ಮ ದೇಶನ ಸ್ವಲ್ಪ ಇಂಪ್ರೂವ್ ಮಾಡಿ, ಕೆಟ್ಟದರೆಲ್ಲ ತೊಲಗಿಸಿ, ಪ್ರತಿಯೊಬ್ಬರಿಗೂ ಬದುಕಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಟೀಚರ್ ಮೇಡಮ್, ಮತ್ತೆ ಫ್ರೀಡಮ್ ಟಿವಿಗೆ ಥ್ಯಾಂಕ್ಸ್ ತುಂಬಾ. ಥ್ಯಾಂಕ್ ಯು ಟೀಚರ್ ಮೇಡಮ್. ಈಗ ನಿಮ್ ಯಜಮಾನ್ರಿಗೆ ಗೊತ್ತಾದ್ರೆ ಬೈದ್ ಬಿಡ್ತಾರೆ ನಿಮ್ಮನ್ನ. ಲಾಯರ್ ಜಗದೀಶ್ ಅವ್ರು ತುಂಬಾ ಇಷ್ಟ ಅಂತ ಹೇಳ್ತಿದೀರಿ ನೀವು. ಅಯ್ಯೋ, ನನ್ ರಿಟೈರ್ಡ್ ಟೀಚರ್, ಪಾಪ ನನ್ನ ಯಾಕೆ ಬೈಯೋದಿಲ್ಲ? ಈಗಿಲ್ಲ, 6 ವರ್ಷದಿಂದ 68 ವರ್ಷದಲ್ಲಿ ನಾನು 18 ವರ್ಷ ಹುಡುಗಿಯಿಂದನೂ ನಾನು ಶಿಕ್ಷಕಿಯಾಗಿ ಬಂದಿದ್ದೇನೆ. ತರುಣ್ ಸುಧೀರ್ ಅವ್ರಿಗೆ ನಾನು ಟೀಚರ್ ಆಗಿದೆ. ನಂದಕಿಶೋರ್ ಸುಂದರ್ ಸೀರಿಯಲ್ ಆಕ್ಟರ್ಗೆಲ್ಲ ನಾನು ಟೀಚರ್ ಆಗಿದ್ದವಳು. ರೋಮಾಂಚನ ಅನಿಸ್ತಾ ಇದೆ ತುಂಬಾ ತುಂಬಾ. ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ಕೊಟ್ಟು ಬಂದಿದ್ದೀನಿ. ಯಾರಿಗೂ ಯಜಮಾನ್ರಿಗೂ ಎದ್ರಲ್ಲ, ಯಾರಿಗೂ ಎದ್ರಲ್ಲ. ಅಭಿಮಾನ ಒಂದು ಪರ್ಸನ್ ಒಳ್ಳೆ ಕ್ವಾಲಿಟಿನ ಇಷ್ಟಪಡಕ್ಕೆ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಮೇಡಮ್, ಒಂದು ಖುಷಿ ಆಗ್ತಿರೋದೇನ್ ಗೊತ್ತಾ ಮೇಡಮ್? ಒಂದು ಖುಷಿ ಆಗ್ತಿರೋದೇನ್ ಗೊತ್ತಾ? ಎಷ್ಟು ಜನರಿಗೆ ವಿದ್ಯಾ ದಾಸೋಹ ಮಾಡಿದಾರೆ ನೀವು. ನಿಮ್ ಜೊತೆ ಮಾತನಾಡ್ತಾ ಇರೋದೇ ಒಂದು ರೋಮಾಂಚನ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. 1984ರಿಂದ 2024 ತನಕ ಟೀಚರ್ ಅದೇ. ಸೂಪರ್. ಕಾಂಗ್ರೆಸ್ ಪಕ್ಷಕ್ಕೆ ಕ್ಯಾನ್ವಸ್ ಕೊದನ್ಬಿಟ್ಟು ನಮ್ಮ ಓನರ್ಗೂ DK ಶಿವಕುಮಾರ್ಗೂ ಡೆಡ್ ಆಪೋಸಿಟ್ ನನ್ನ ಕೆಲಸದಲ್ಲೇ ತೆಗೆದ್ಬಿಟ್ರು. ಮುಂಚೆನೆ ಆದ್ರೂ ಖುಷಿ ಇದೆ. ನಾನೇನ್ ಮಾಡಿದ್ದೀನಿ ಅದ್ರಲ್ಲಿ ನನಗೆ ತೃಪ್ತಿ ಇದೆ. ಥ್ಯಾಂಕ್ ಯು ಮ್ಯಾಮ್. ಒಂದ್ ಸೆಕೆಂಡ್, ನೀವು ಮಾತು ಮುಗಿಸಕ್ಕೆ ಮುಂಚೆ ನಾನೊಂದು ಕೊನೆ ಇದಂದ್ರೆ ಹ್ಯಾಪಿ ಮದರ್ಸ್ ಡೇ ಮೇಡಮ್. ನಾನು ಹ್ಯಾಪಿ ಮದರ್ಸ್ ಡೇ ಇತ್ತು. ವಿ ಫೆಲ್ಟ್ ಇಟ್, ನೋ ದಟ್ ಯೆಸ್ ವಿ ಆರ್ ಟಾಕಿಂಗ್ ಟು ಎ ಮದರ್ ಅಂತ ಅನುಭವ ಆಯ್ತು ಮೇಡಮ್ ನಮ್ಮಿಬ್ಬರಿಗೂ ಕೂಡ. ಯೆಸ್ ವಿ ಫೆಲ್ಟ್. ಥ್ಯಾಂಕ್ ಯು ಜಗದೀಶ್. ಯೆಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಫ್ರೀಡಮ್ ಟಿವಿಗೆ ತುಂಬಾ ಧನ್ಯವಾದಗಳು. ಇಂಥವ್ರನ್ನೆಲ್ಲ ನೀವು ಇಂಥ ಪ್ರತಿಭೆಗಳನ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀರಾ. ನಿಮ್ ಟಿವಿ ಎತ್ತರಕ್ಕೆ ಬೆಳಿಲಿಪ್ಪ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲ ಸರ್, ಯಾರು ಹೃದಯನೂ ಬಿಟ್ಟಿಲ್ಲ ನೀವು, ಸಣ್ಣ ಹುಡುಗರಿಂದ ಹಿಡಿದು ಟೀಚರ್ಗಳಿಂದ ಹಿಡಿದು. ಸೊ ಇದು ನಿಮ್ದೊಂದು ಸ್ಪೆಷಾಲಿಟಿ. ಗಾಡ್ಸ್ ಬ್ಲೆಸಿಂಗ್ ಸರ್. ದೇವರ ಒಂದು ಆಶೀರ್ವಾದ ಇರ್ಬೋದು ಸರ್, ಗೊತ್ತಿಲ್ಲ. ಐ ಥಿಂಕ್ ತುಂಬಾ ಅನುಭವಿಸ್ತಾರೆ. ಅಂದ್ರೆ ನಮ್ಮಂಥವ್ರು ಎಷ್ಟೋ ಜನನ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಅವರ ಮೇಡಮ್ ಅವ್ರು ಹೇಳಿ ವಿಚಾರ ಆಯ್ತು ಅಂದ್ರೆ ಐ ಥಿಂಕ್ ಇಟ್ಸ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಪಾಸಿಬಲ್ ಅದೇ ಚೆನ್ನಾಗಿದೆ. ಇದು ರಾಕೆಟ್ ಚೆನ್ನಾಗಿ ಓಡ್ತಾ ಇದೆ. ಒಂದು ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಅವ್ರು ಎಲ್ಲರೂ ಪಾಪ. ಯಾಕಂದ್ರೆ ದೇ ಆಲ್ ಲವ್ ಮೀ. ದಟ್ಸ್ ಮೋಸ್ಟ್. ಏನೋ ಆಗ್ಬಿಟ್ರೆ ನಮ್ಮ ಕೈಲಿ ನೋಡ್ಲಿಕ್ಕೆ ಆಗಲ್ಲ ಅನ್ನೋದು ಸಮಸ್ಯೆ. ಓಡೋ ಕುದ್ರೆನ ಆಗ ಕಟ್ ಹಾಕ್ಬೇಕು, ಅದು ಲಗಾಮ್ಗಳಲ್ಲಿ ಇರಬೇಕು. ಅದಕ್ಕೆ ಮತ್ತೆ ನೀಟಾಗಿ ಪಾಲಿಶ್ ಮಾಡ್ಕೊಳ್ಳಿ, ಚೆನ್ನಾಗಿರ್ರಿ, ಒಂದು ಲಗಾಮ್ ಇರ್ಲಿ ಅನ್ನೋದು ಹೇಳ್ತಾರೆ ಸರ್. ಇನ್ನೊಂದು ನನ್ನ ಪರ್ಸನಲ್ ಕ್ಯೂರಿಯಾಸಿಟಿ, ಅವತ್ತು ಅಣ್ಣಮ್ಮನ ದೇವಿಯಲ್ಲಿ ಒಂದು ಕಿರಿಕ್ ನಡೀತು, ಅದಾದ ನಂತರ ನೀವು ಮನೆಗೆ ಹೋದ್ರಿ. ಮತ್ತೆ ಯಾಕೆ ಸರ್ ಸ್ಕಾರ್ಪಿಯೋ ತಗೊಂಡು ನೀವೆಲ್ಲ ಹೋಗ್ತೀರಿ? ಇಲ್ಲ, ನಾನು ಬಂದಿದ್ದಲ್ಲ. ನಮ್ಮ ಪ್ರಾಪರ್ಟಿ ಇದೆ ಅಲ್ಲಿ, ನಮ್ಮ ಕಾಂಪ್ಲೆಕ್ಸ್ ಇದೆ ಅಲ್ಲಿ. ಎಲ್ಲಿ ಅಣ್ಣಮ್ಮ ದೇವಿ, ಇವರು ಅಣ್ಣಮ್ಮ ದೇವಿ ಅಂತ ನನ್ಗೆ ಆಮೇಲೆ ಗೊತ್ತಾಗಿದ್ದು. ಏನೋ ಶಾಮಿಯಾನ ಹಾಕಿ ಬ್ಲಾಕ್ ಮಾಡಿದ್ರು. ಸೊ ನನಗೆ ಅಣ್ಣಮ್ಮ ಅಂತನೂ ಗೊತ್ತಿಲ್ಲ ಅಲ್ಲಿ. ಫ್ರಾಂಕ್ ಆಗಿ ಹೇಳ್ಬೇಕು, ನನಗೆ ದೇವ್ರ ಪೂಜೆ ಅಂತಾನೂ ಗೊತ್ತಿಲ್ಲ ಸರ್. ಈಗ ನಾವು ಆಯ್ತು, ಈಗ ಪ್ರಿಸ್ಯೂಮಿಂಗ್ ದಟ್ ಅಲ್ಲೊಂದು ಒಂದು ಕಾಲರ್. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಲ್ಲಿಂದ ತಮ್ಮ ಹೆಸರು? ಸರ್, ನಾವು ಆರ್ಟಿನಗರದಿಂದ. ಓಕೆ
ಫಸ್ಟ್ ನಿಮ್ಮ ಟಿವಿಗೆ ಶುಭಾಶಯಗಳು ಹೇಳ್ತೀವಿ ಸರ್. ಸರ್ ನಾವು ನಮ್ಮ ಇವ್ರ ಜೊತೆ ಮಾತಾಡ್ಬೇಕಾಯ್ತು ಸರ್ ನಿಮ್ಮ ಟಿವಿ. ಲಾಯರ್ ಜಗದೀಶ್ ಅವರು ಮಾತಾಡಿ ಸರ್. ನಮಸ್ಕಾರ, ಹೇಳಿ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಳಿ ಸರ್. ಹಲೋ. ಹಲೋ, ಕೇಳಿಸಿಲ್ವಾ? ಕೇಳಿಸ್ತಾ ಇದೆ ಸರ್. ಹೇಳಿ ಕೇಳಿಸ್ತಾ ಸರ್. ಇದೆ, ಹೇಳಿ. ಜಗದೀಶ್ ಸರ? ಹೌದು ಸರ್, ಲಾರ್ಡ್ ಜಗದೀಶ್. ಹಲೋ. ಹಲೋ ಹಲೋ ಸರ್ ಜಗದೀಶ್ ಅವರೇ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಮಾತಾಡಿ ಸರ್, ಕೇಳಿಸ್ತಾ ಇದೆಯಾ ನಮ್ ಧ್ವನಿ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಚೆನ್ನಾಗಿ ಮಾತಾಡ್ತೀರಾ ಸರ್? ಥ್ಯಾಂಕ್ ಯು. ಅದಕ್ಕೆ ಕರ್ಕೊಂಬಂದು ಕುಂಚಿದಾರೆ ಇಲ್ಲಿ. ಕರ್ಕೊಂಬಂದು ಕುಂಚಿದ್ದೀರ, ಕರ್ಕೊಂಬಂದು ಕುಂಚಿದ್ದೀರ ಸರ್. ಹೌದು ಸರ್. ಲಾಯರ್ ಅಂದ್ರೆ ಲಾಯರ್ ಚಿಮ್ಮುತ್ತರ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡೋದೆಲ್ಲ ಹಂಗೆ ಮಾತಾಡ್ತಾರೆ. ಸರ್, ಎಸ್ ಸರ್, ಎಸ್. ದೇವ್ರ ಒಳ್ಳೇದು ಮಾಡ್ಲಿ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. Thank you so much. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ಸರ್. ಅದೇ ಸರ್, ನೀವು ಮತ್ತೆ ಹೋಗಿದ್ದೆ ಆಶ್ಚರ್ಯ ಅಂತ. ಇಲ್ಲ ಸರ್, ಹೋಗ್ತೀರಿ, ಗಾಳಿ ಇಲ್ಲ ಅದೆಲ್ಲ ತಪ್ಪು ಸರ್. ಅದೆಲ್ಲ ಏನೂ ಇಲ್ಲ ಅದು ಸರ್. ಹಿಂದಿನ ದಿವಸ ಬ್ಲಾಕ್ ಮಾಡಿದ್ದಕ್ಕೆ ನಾನು ಪ್ರೈವೇಟ್ ಫಂಕ್ಷನ್ಗೆ ಬ್ಲಾಕ್ ಮಾಡಕ್ಕೆ ಹೋಗ್ಬೇಡಿ, ಯಾವುದೋ ಒಂದು ಸೈಟಲ್ಲಿ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ ಅಂತಂದೆ. ಸೊ ಅದಕ್ಕೆ ಬಂದು ಗಲಾಟೆ ಆಯ್ತು. ಅದಕ್ಕೆ ಬಂದು ಒಂದು 40 ಜನ ಅಟ್ಯಾಕ್ ಮಾಡಿದ್ರು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ ನಾವು ದೇವ್ರು ಕುಣಿಸೋವಂಥವ್ರು ಮನಸ್ಥಿತಿ ಹೇಗಿರಬೇಕು? ನಾವು ನೋಡೋದಂದ್ರೆ ಬೆಳಗ್ಗೆ 500ಗಳು ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ದೇವ್ರ ಪೂಜೆ ಮಾಡೋದನ್ನು ನೋಡೋಂತೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತ ಜನ ನಾನು ನೋಡ್ರಂಥದ್ದು. ಸರ್ ಈ ದೇವ್ರಿಗೆ ಕೊಡಿಸ್ತೀವಿ ಅಂತೇಳಿ ಎಣ್ಣೆ ಹೊಡೆದು ಮತ್ತು ಗಾಂಜಾಗಳು ಹೊಡೆಯೋದು, ಆ ಪಾರ್ಟಿಗಳನ್ನು ಮಾಡೋವಂಥದ್ದು ದೇವ್ರ ಹೆಸರಿನಲ್ಲಿ ಇಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ಆವತ್ತು ಇದ್ದಂಥ ಮ್ಯಾಕ್ಸಿಮಮ್ ಒಂದು 300-400 ಜನ ಮೋಸ್ಟ್ 99% ಇಂಟಾಕ್ಸಿಕೇಟ್ ಆಗಿದ್ರು. ಒಂದು ಡ್ರಗ್ಗಿಂದ ಆಗಿದ್ರು, ಇಲ್ಲ ಎಣ್ಣೆ ಹೊಡೆದಿದ್ರು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ದೇವ್ರು ಹಿಡ್ಕೊಂಡು ಏನು ಬೇಕಾದ್ರೆ ಮಾಡ್ಬೋದಾ ತಾವುಗಳು? ನಾವು ನಮ್ಮ ಮನೇಲೂ ನಾವು ಪೂಜೆ ಮಾಡ್ತೀವಿ ಸರ್. ದೇವ್ರು ಅಂತಂದರೆ ನಾವು ಯಾರು ನಾನಂತೂ ಎಣ್ಣೆ ಹೊಡೆದು ಪೂಜೆ ಮಾಡೋದು ನೋಡಿಲ್ಲ. ದಮ್ಮು ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ದೇವರುಗಳನ್ನು ಇಟ್ಟು ಅಲ್ಲಿ ಮೆರವಣಿಗೆ ಮಾಡೋದು. ಸರ್ ಏನಾದರೂ ಅನಾಹುತ ಆಯ್ತು? ಅನಾಹುತ ಆಗ್ತಾ ಇದ್ದಲ್ಲ ಸರ್. ಬೆಂಗಳೂರಲ್ಲಿ ನೋಡಿ 4ನೇ ತಿಂಗಳು ಸರ್ 100 ರೇಪ್ ಕೇಸ್ ಆಗಿದೆ ಸರ್, ಬಿಕಾಸ್ ಆಫ್ ಡ್ರಗ್ಸ್. ಐ ಆಮ್ ಅಗೇನ್ಸ್ಟ್ ಡ್ರಗ್ಸ್. ಇವತ್ತಿನ ಯುವಕರು ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಬೀದಿಲಿ ಡ್ರಗ್ಸ್ ಸಿಗುತ್ತೆ. ವೆರೈಟಿ ಆಫ್ ಡ್ರಗ್ಸ್ ಈಸ್ ಅವೈಲೇಬಲ್ ಕಾಲೇಜುಗಳ ಹತ್ರ. ಸೊ ಇದನ್ನು ತಗೊಂಡು ಇವತ್ತು ನಡೀತಾ ಇರೋಂಥ ಹೆಣ್ಮಕ್ಳ ಮೇಲೆ ನಡೀತಾ ಇರೋಂಥದ್ದು ಅಥವಾ ಕ್ರೈಮ್ ರೇಟ್ ಇವತ್ತು ಬೆಂಗಳೂರಲ್ಲೂ ಅಷ್ಟೇ ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಮತ್ತು ಕಳ್ತನಗಳಾಗಿರ್ಬೋದು, ರೇಪ್ಗಳಾಗಿರ್ಬೋದು, ಪೋಸ್ಕೋ ಕೇಸ್ಗಳಾಗಿರ್ಬೋದು. ಏನಕ್ಕಾಗ್ತದೆ ಸರ್ ಡೈರೆಕ್ಟ್ಲಿ ಇಟ್ ಈಸ್ ರಿಲೇಟೆಡ್ ಟು ದ ಇಂಟಾಕ್ಸಿಕೇಷನ್. ಅಂದರೆ ಈ ಡ್ರಗ್ ರಿಲೇಟೆಡ್ ಏನಿದೆ ಸೊ ಇದು ಪ್ರೊವೋಕ್ ಮಾಡುತ್ತೆ. ಯು ಹ್ಯಾವ್ ಸೀನ್ ಪೀಪಲ್ ಇನ್ ಪ್ರಿಸನಲ್ಲೂ ನೋಡಿದ್ದೀನಿ ನಾನು. ಅಲ್ಲಿ ಬಂದಾಗ ಡ್ರಗ್ ಸಿಗಲ್ಲ ಅವ್ರಿಗೆ, ಸೆಲ್ಗಳು ಹಾಕಿದಾಗ ಬಡ್ಕೊಳ್ತಾರೆ, ನಂಗೆ ಡ್ರಗ್ ಬೇಕು ಅಂತ. ದಿಸ್ ಈಸ್ ಅ ಕಂಡೀಷನ್. ಆಮೇಲೆ ನೀವು ರೀಸೆಂಟಾಗಿ ನೋಡ್ಬೋದು, ಒಂದು 20 ದಿವಸ ಮುಂಚೆ ಒಂದು ಮೊಲೆಸ್ಟೇಷನ್ ಆಗುತ್ತೆ. 20 ದಿವಸ, 1 ತಿಂಗಳು ಮುಂಚೆ ಮೊಲೆಸ್ಟೇಷನ್ ಆಗುತ್ತೆ. ನಿಮ್ಗೆ ನಿಜವಾಗ್ಲೂ ಬೇಕಾದ್ರೆ ಅವನನ್ನು ಹಿಡ್ಕೊಂಬರೋಕ್ಕೆ ಒಂದು ಹೆಚ್ಚು 15 ದಿವಸ ಆಯಿತು. ಅವ್ನು ಹಿಡ್ಕೊಂಬಂದಾಗ ಬ್ಲಡ್ನ ಟೆಸ್ಟ್ ಮಾಡಿದರೆ 100% ಯು ವುಡ್ ಹ್ಯಾವ್ ಬಿನ್ ಪಾಸಿಟಿವ್ ಫಾರ್ ಡ್ರಗ್ಸು. ಸರ್ ಈ ಡ್ರಗ್ ಅನ್ನೋದನ್ನ ಹುಡುಗಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಡೆಫಿನೆಟ್ಲಿ. ಸೊ ಅದೇ ರೀತಿ ಇವನ್ ಅಲ್ಲಿ ಏನು ಪ್ರೈವೇಟ್ ಫಂಕ್ಷನ್ ಏನು ನಡೀತಾ ಇತ್ತು, ಮೋಸ್ಟ್ ಆಫ್ ದೆಮ್ ಆರ್ ಇಂಟಾಕ್ಸಿಕೇಟೆಡ್ ವಿತ್ ಡ್ರಗ್ಸ್. ಸರ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ASI ಬರ್ತಾರೆ, ಗನ್ನು ಇರುತ್ತೆ ಅವ್ರ ಹತ್ರ. ನಾನೇ ಫೋನ್ ಮಾಡಿ ಕರೆಸ್ತೀನಿ, ಸರ್ ಇವ್ರನ್ನ ಕ್ಲಿಯರ್ ಮಾಡಿಸಿ, ಇವರೆಲ್ಲ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ, ಅಲ್ಲೆಲ್ಲ ಫಂಕ್ಷನ್ ಮಾಡ್ತದೆ, ನಮ್ಮ ಕಾಂಪ್ಲೆಕ್ಸ್ ಹತ್ರ ಏನು ಅಂತ ಕೆಲಸ ಅಂತಂದ್ರೆ, ಸರ್ ಇನ್ನು 2 ತಿಂಗಳು ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಸರ್, ಬ್ಯಾಕಪ್ ಅಲ್ಲಿ ಅವ್ರನ್ನ ಕ್ಲಿಯರ್ ಮಾಡೋಕ್ಕೆ ನಮ್ಮ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ಅಂತಾರೆ. ಸೊ ಒಬ್ಬ ಪೊಲೀಸ್ ಅಸಹಾಯಕನಾದಾಗ ನೀವು ನಮ್ಮ ಮೇಲೆ ಅವರು ಅಕಸ್ಮಾತ್ ನಾನು ಸುಮ್ಮನೆ ಇದ್ದೆ ಅಂದ್ಕೊಳ್ಳಿ, ಒಂದು ಅಟ್ಯಾಕ್ ಮಾಡಿದ್ರು, ನಮ್ಮ ಜೀವಕ್ಕೆ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ನಮ್ಮ ಮಗನ ಜೀವಕ್ಕೆ ಒಂದು ಜಕ್ಕೆ ಆಯಿತು, ಏನು ಸಮಾಜ ಏನು ಮಾಡೋದು? ಮ್ಯಾಕ್ಸಿಮಮ್ ಅಂದ್ರೆ ಏನೋ ಮನೆ ಯಾರೋ ಲಾಯರ್ ಜಗದೀಶು ಅದೇ ರಿಂಗ್ ರೋಡಲ್ಲಿ ಸತ್ತೋರು ಅಂತ ನಾನು ನೋಡಿದೆ, ಯಾವುದೋ ಒಂದು ಬೇರೆ ಲಾಯರ್ ಜಗದೀಶು. ಸರ್ ಮ್ಯಾಕ್ಸಿಮಮ್ ಒಂದು ನ್ಯೂಸ್ ಆಗಿರೋದು, ಜನ ಮರ್ತೋಗಿರೋರು. ಸರ್ ವಿ ಡೋಂಟ್ ವಾಂಟ್ ದಟ್. ಸರ್ ನಾವು ಸಮಾಜದ ರಕ್ಷಣೆ ಮಾಡೋರು, ಧ್ವನಿ ಆಗೋಂಥವ್ರು, ನಮ್ಮ ಮೇಲೆ ಏನಾದರೂ ಆದಾಗ ಸರ್ ಲಾಸ್ಟ್ 9 years ಐ ಆಮ್ ಆಸ್ಕಿಂಗ್ ಫಾರ್ ಸೆಕ್ಯೂರಿಟಿ ಫ್ರಮ್ ದ ಗೌರ್ಮೆಂಟು. ಸರ್ಕಾರ ಕೊಡಲಿಲ್ಲ, ನಾನು ಪ್ರೈವೇಟ್ ಗನ್ ಮಾಡ್ಕೊಂಡೆ. ಇಟ್ಸ್ ಮೈ ರೈಟ್, ಫಂಡಮೆಂಟಲ್ ರೈಟ್. ನೀನು ಕೊಟ್ಟಿಲ್ಲ ಅಂತಂದ್ರೆ ನಾನು ಮಾಡ್ಕೊತೀನಿ. ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ನಾವಿದ್ದಿದ್ದು 4 ಜನ, ನಾವು ಅಟ್ಯಾಕ್ ಮಾಡೋಕ್ಕಾಗತ್ತಾ? ಅವರಿದ್ದಿದ್ದು 400 ಜನ. ಅದು ನಮ್ಮ ಪ್ರಾಪರ್ಟಿ ಹತ್ರ. ವಿ ನೆವರ್ ಟ್ರೆಸ್ಪಾಸ್ಡ್ ಎನಿ ಪ್ರಾಪರ್ಟಿ. ನಮ್ಮ ಪ್ರಾಪರ್ಟಿ ಹತ್ರ ಬಂದು ಟ್ರೆಸ್ಪಾಸ್ ಮಾಡಿದ್ರೆ ಆಮೇಲೆ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಅಲ್ಲಿ ನಿಂತ್ಕೊಂಡ್ರೆ ಸೊ ಡೆಫಿನೆಟ್ಲಿ ನನ್ನ ರಿಯಾಕ್ಷನ್ ಇದೇ ಥರ ಇರ್ತದೆ. ನನಗೆ ಇದನ್ನು ಹೇಳೋಕ್ಕೆ ನನಗೇನೂ ಇಲ್ಲ. ಆಮೇಲೆ ಇದನ್ನು ತಪ್ಪನ್ನೋದಾದರೆ, ಮೊನ್ನೆ ಬೀದರಲ್ಲಿ ಒಂದು 5 ವರ್ಷದ ಹೆಣ್ಮಗುದು ಅತ್ಯಾಚಾರ ಆಗುತ್ತೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ ಪೊಲೀಸವ್ರ ಮೇಲೆ. ಆ ಬಿಹಾರಿನ ಹಿಡ್ಕೊಂಬರ್ತಾರೆ, ಅಕ್ಯೂಸ್ನ ಹಿಡ್ಕೊಂಬಂದು ಮಾಜರ್ ಮಾಡೋಕ್ಕೆ ಒಳಗಡೆ ಹೋದಾಗ 20 ಜನ ಕರ್ಕೊಂಡು ಹೋಗ್ತಾರೆ ಸರ್, ಅವನ್ನ ಅಲ್ಲೇ ಗುಂಡಾಗಿ ಸಾಯಿಸ್ತಾರೆ. ಆತ್ಮರಕ್ಷಣೆ ಅಂತಾರೆ. ಅವ್ರು ಸಾಯಿಸಿದ್ರೆ ಆತ್ಮರಕ್ಷಣೆ. ನಮಗೆ ನಾವು ರಕ್ಷಣೆ ಮಾಡ್ಕೊಂಡ್ರೆ ನೀವು ರಕ್ಷಣೆ ಕೊಡಲಿಲ್ಲ. ನಾನು ನನ್ನದೇ ಆದಂಥ ರೀತಿಯಲ್ಲಿ ಒಂದು ಪಬ್ಲಿಕ್ ಫಿಗರ್ ಆಗಿ ಬೆಳೆದು ನಿಂತಿದ್ದೀನಿ. ಸೆಕ್ಯೂರಿಟಿ ಕೊಡಬೇಕಾ ಸರ್ಕಾರ ಕೆಲಸ ಕೊಟ್ಟಿಲ್ಲ ಅಂದಾಗ ಪ್ರೈವೇಟ್ ಅವ್ರು ಮಾಡ್ಕೊಂಡೆ. ಅಟ್ಯಾಕ್ ಮಾಡಿದಾಗ
ನನಗೆ ರಕ್ಷಣೆ ಏನು ಬೇಕೋ ಅದನ್ನು ಮಾಡಿಕೊಂಡೆ. ನೀವು ಅದನ್ನು ಪೊಲೀಸವ್ರನ್ನ ಬಳಸಿ ನನ್ನ ಮೇಲೆ FIR ಹಾಕಿ ನನ್ನ 3 ತಿಂಗಳಿಗಾಗಿ ನನ್ನ ಆರೋಪಿ ಥರ ತೋರ್ಸೋಕ್ಕೆ ಟ್ರೈ ಮಾಡಿದ್ರೆ ಆಮೇಲೆ ನಾನು ಮೊದಲನೇದಾಗಿ ನಾನು ಕೂಡ ಕಾನೂನು ತಿಳಿದಿರೋನಂತರು, ಐ ಫೈಟ್ ಫಾರ್ ಇಟ್. ಆಮೇಲೆ ಜನಗಳಿಗೆ ಅದನ್ನು ಡಿಸೈಡ್ ಮಾಡೋಕ್ಕೆ ಬಿಡ್ತೀನಿ. ನಿಮ್ಮ ಮೇಲೆ ಒಬ್ಬ ಆಟೋವನ ಮೇಲೆ ಒಬ್ಬ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗ ನಾವು ಧ್ವನಿ ಮಾಡಿದ್ದೀವಿ. ಇವು ಮೊನ್ನೆನೂ ಅಷ್ಟೇ ಒಬ್ಬ ಅಕ್ಯೂಸ್ನ ಫಾಸ್ಟಾಗಿ ಕೋರ್ಟ್ ಇಟ್ಬಿಟ್ಟು ಅವನಿಗೆ ನೇಣಿಗೆ ಹಾಕ್ಸ್ಬೇಕಾಗಿದೆ ಹೊರತು ಇವರು ಪಬ್ಲಿಕ್ ಪ್ರೆಷರಿಂದ ಸೆಲ್ಫ್ ಡಿಫೆನ್ಸ್ ಅನ್ನೋ ಹೆಸರಲ್ಲಿ ಇವರು ಅವರನ್ನು ಗುಂಡಾಕಿ ಕೊಂದು ಸೆಲ್ಫ್ ಡಿಫೆನ್ಸ್ ಅನ್ನೋ ಸುಳ್ಳು ಹೇಳ್ತಾರೆ ಇವರು. ಇವ್ರುಗಳು ಗನ್ ನೋಡಿದ್ರೆ ಮಾತ್ರ ಸೆಲ್ಫ್ ಡಿಫೆನ್ಸು ಪೊಲೀಸರು. ನಾವು ರಕ್ಷಣೆ ಮಾಡ್ಕೊಂಡ್ರೆ ಮಾತ್ರ ಅದು ಇಟ್ ಅಮೌಂಟ್ಸು ಅಟೆಂಪ್ಟ್ ಟು ಮರ್ಡರು. ಸರ್ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು? ಸರ್ ಇದೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ 3 ವರ್ಷದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾಯಿತ್ತು, ಅದು ಸರ್ಕಾರಿ ಕಾರಲ್ಲಿ. ಇವರೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ಕೊತಾ ಇದ್ರು. ಒಬ್ಬ DGP ಕಾರಲ್ಲಿ 3 ವರ್ಷದಿಂದ ಸತತವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.